ಹಲೋ ಎವ್ರಿವನ್, ನಾನು ನಿಮ್ಮ ಆರ್.ಜೆ ಆಂಗ್ರಿ ಬರ್ಡ್. ಇವತ್ತು ನಾವು 5th ಸೆಮ್ BCom BBAನಲ್ಲಿ ಬರೋ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2024 ಎಕ್ಸಾಮಿನೇಷನ್ಸ್ ನೋಡ್ಕೊತ ಹೋಗೋಣ. ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಮತ್ತು ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಆಗಿರುತ್ತೆ ರೀ. ಮತ್ತು ವಿಡಿಯೋ ಹೊಲಗೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್.ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನಿಮ್ಮನ್ನ ಫಾಲೋ ಮಾಡ್ಕೋಬೋದು. ಸ್ಟ್ರೈಟ್ ಆವಾಗ ನಾವು ವಿಡಿಯೋ ಹೊಲಗೆ ಹೋಗೋಣ. ಫಸ್ಟ್ ಒನ್ ಏನಪ್ಪ ಅಂದರೆ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೆಕೆಂಡ್, ಮೀನಿಂಗ್ ಆಫ್ ಫಿನಾನ್ಸ್. ಥರ್ಡ್, meaning of financial planning. Fourth, mention different forms of dividend. Fifth, mention any 4 components of working capital. Sixth, what is combined leverage? Seventh, what is meaning of wealth maximization? Eighth, what is the meaning of investment decision? Ninth, meaning of time value of money. 10th, mention functions of financial management. 11th, explain sources of working capital. 12th, explain the goals of financial management. 13th, explain various forms of dividend. 14th, factors determine the ಕ್ಯಾಪಿಟಲ್ ಒಬ್ಜೆಕ್ಟಿವ್ಸ್. ಇಷ್ಟೇ ರೀ ನಿಮ್ಗೆ ಇದ್ರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಬರೋದಂದರೆ. ಆ್ಯಕ್ಚುಲಿ ಇದ್ರಲ್ಲಿ ಥಿಯರಿ ಅಂತೂ ತುಂಬ ಕಡಿಮೆ, 6 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸ್ ಕೇಳೋದು. ಪಕ್ಕ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ ಇದು. ನಾವು ಅಟ್ಲೀಸ್ಟ್ ಇನ್ಕಮ್ ಟ್ಯಾಕ್ಸಲ್ಲಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 15 ಮಾರ್ಕ್ಸ್ ಏನಾದರೂ ಒಂದು ಥಿಯರಿ ಕೇಳ್ಬೋದು ಅಂತ. ಆದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಿಮ್ಗೆ ಹತ್ರ ಯಾವುದೂ ಬರೋದೇ ಇಲ್ಲ. ಪಕ್ಕ ನಿಮಗೆ ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಪ್ರಾಕ್ಟಿಕಲ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ನಾನು ಇವಾಗ ಕೊಟ್ಟಿರೋದೆಲ್ಲ ಮ್ಯಾಕ್ಸಿಮಮ್ ಅಂದರೆ ನಿಮಗೆ 6 ಮಾರ್ಕ್ ಆರ್ 2 ಮಾರ್ಕ್ಸ್ಗೆ ಎಲ್ಲ ಕ್ವಶನ್ಸ್ ಬರೋದು. ಇದು ಬಿಟ್ಟು ನಿಮ್ಗೆ ಇನ್ನೇನು ಕ್ವಶನ್ಸ್ ಬರೋದಿಲ್ಲ. ನನಗೆ ಇನ್ನೇನಾದರೂ ಕ್ವಶನ್ಸ್ ಸಿಕ್ತು ಅಂದರೆ ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ಕೊತ ಹೋಗ್ತೀನಿ, ಒಂದು ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ಬೇರೆ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಆರ್.ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.